नमो हरिहन्ताय नमो सिद्धाणं नमो वायुदेवं नमो वज्राय नमो गङ्गे सरस्वती ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमः अविरलशब्ददलो बलप्रख्याय सकलभूतलमलकलङ्का मुनिविरपासिततीर्था सरस्वती हरितुनोदरिताम् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् जैनं जयतु शासनम् जीवं जीवमदौं जिनवरवसहेण जेणने देविन्दविन्दवन्दं वन्दे तं सर्वदा शिरसा ನಿನ್ನೆಯಿಂದ ನಮ್ಮ ಸ್ವಾಧ್ಯಾಯ ಅತ್ಯಂತ ಮಹತ್ವಪೂರ್ಣವಾದಂತಹ ದಿಗಂಬರ ಜೈನಾಗಮದ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಶಾಸ್ತ್ರದ ಬಗ್ಗೆ, ಮೋಕ್ಷ ಮಾರ್ಗವನ್ನ ಪ್ರತ್ಯಕ್ಷವಾಗಿ ತೋರಿಸಿಕೊಡುವಂತಹ, ಎಲ್ಲ ವಿವಾದಗಳಿಗೆ ಅಂತ್ಯವನ್ನ ಹಾಡುವಂತಹ, ಒಂದು ರೀತಿಯಾಗಿ ಮಹಾ ಪರಮೋಪಕಾರಿ ದ್ರವ್ಯ ಸಂಗ್ರಹ ಅನ್ನುವಂತಹ ಕೃತಿಯ ಅಧ್ಯಯನವನ್ನ ನಾವು ಪ್ರಾರಂಭ ಮಾಡೋದಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ದ್ರವ್ಯ ಸಂಗ್ರಹ ದಿಗಂಬರ ಜೈನಾಗಮದ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಂದು ಮೂಲಭೂತ ಗ್ರಂಥ ಇದೆ. ದ್ರವ್ಯ ಸಂಗ್ರಹ ಪ್ರಸಿದ್ಧಿ ಆಗಲಿಕ್ಕೆ ಅನೇಕ ಕಾರಣಗಳಿದೆ. ಇವತ್ತು ನಾವು ಆ ರೀತಿಯಾದ ಅನೇಕ ದ್ರವ್ಯ ಸಂಗ್ರಹದ ವಿಶೇಷತೆಗಳ ಬಗ್ಗೆ ಚರ್ಚೆ ಮಾಡೋದಿದೆ. ನಿಜವಾಗ್ಲೂ ವಿಚಾರ ಮಾಡಿ ನೋಡಿದ್ರೆ ಅನೇಕ ಗ್ರಂಥಗಳಿದೆ. ಅನೇಕ ಗ್ರಂಥಗಳಲ್ಲಿ ದ್ರವ್ಯ ಸಂಗ್ರಹ ಒಂದು ಮೂಲಭೂತ ಗ್ರಂಥಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೀತು. ಇವತ್ತಿಗೂ ಕೂಡ ಅನೇಕ ಜನ ಸಂಪೂರ್ಣ ದ್ರವ್ಯ ಸಂಗ್ರಹವನ್ನ ಪ್ರತಿದಿನ ಪಾಠ ಮಾಡುವಂಥದ್ದು ನಿಯಮಿತ ದಿನಚರಿಯನ್ನಾಗಿ ಮಾಡಿಕೊಂಡಿರುವಂತಹ ಅನೇಕ ಶ್ರಾವಕ ಶ್ರಾವಕಿಯರು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ದಕ್ಷಿಣ ಭಾರತ ಇರಲಿ ಅಥವಾ ಉತ್ತರ ಭಾರತ ಇರಲಿ, ಎಲ್ಲ ಕಡೆಗೂ ಕೂಡ ದ್ರವ್ಯ ಸಂಗ್ರಹಕ್ಕೆ ಒಂದು ವಿಶೇಷವಾದಂತಹ ಸ್ಥಾನ ಸಿಕ್ಕಿದೆ, ಪ್ರಸಿದ್ಧಿ ಸಿಕ್ಕಿದೆ. ಕೇವಲ ಶ್ರಾವಕ ಶ್ರಾವಕಿಯರು ಮಾತ್ರ ಅಲ್ಲ, ಮುನಿ ಸಂಘದಲ್ಲೂ ಕೂಡ ದ್ರವ್ಯ ಸಂಗ್ರಹದ ಗಾಹೆಗಳನ್ನ ಪ್ರತಿದಿನ ಪಠಿಸುವಂತಹ ಒಂದು ಪರಂಪರೆಯನ್ನ ನಾವು ನೋಡ್ಬೋದು. ಇವತ್ತಿಗೂ ಕೂಡ ಕೆಲವು ಸಂಘಗಳಿರ್ಬೋದು, ಆದ್ರೆ ಕೆಲವು ಸಂಘಗಳಲ್ಲಿ ಈ ದ್ರವ್ಯ ಸಂಗ್ರಹದ ಪಾಠವನ್ನ ಮಾಡುವಂತಹ ಪರಂಪರೆ ಇವತ್ತಿಗೂ ಕೂಡ ಇದೆ.
ಯಾಕೆ ದ್ರವ್ಯ ಸಂಗ್ರಹದ ಒಂದು ಪಾಠ ಮಾಡುವಂತಹ ಪರಂಪರೆ ಇದೆ? ಎಲ್ಲರೂ ಯಾತಕ್ಕೋಸ್ಕರ ಇದನ್ನ ಅಷ್ಟೊಂದು ಶ್ರದ್ಧೆಯಿಂದ ಕಲೀಲೇಬೇಕು? ಒಂದು ರೀತಿಯಾಗಿ ಜೈನ ಧರ್ಮವನ್ನ ತಿಳಿಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ ಈ ದ್ರವ್ಯ ಸಂಗ್ರಹವನ್ನ ಅನಿವಾರ್ಯ ರೀತಿಯಾಗಿ ಕಲಿಬೇಕು ಅನ್ನೋದನ್ನ ಯಾಕೆ ಹೇಳ್ತಾರೆ? ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವಪೂರ್ಣವಾದ ಸ್ಥಾನ ದೊರೆತಿದೆ ಅನ್ನೋದನ್ನ ವಿಚಾರ ಮಾಡಿ ನೋಡಿದಾಗ ಬಹಳ ವಿಷಯ ಸ್ಪಷ್ಟ ಇದೆ. ದ್ರವ್ಯ ಸಂಗ್ರಹ ಇಡೀ ಜಿನಾಗಮದ ಸಾರವನ್ನ ನಮ್ಮ ಮುಂದೆ ತಂದಿಡುತ್ತೆ. ಏನ್ ಹೇಳ್ತಾರೆ? ಮೊದಲನೇ ವಿಶೇಷತೆ ಇದೆ ಇದು. ನಿನ್ನೆಯ ವಿಚಾರಗಳು ಎಲ್ಲರಿಗೂ ಗಮನದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೇನೆ. ನಿನ್ನೆ ನಾವು ಸ್ವಾಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿರ್ದೇಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ಸ್ವಾಧ್ಯಾಯ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ಅದೆಲ್ಲರ ಗಮನದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನೋಟ್ ಮಾಡಿ ಅದರ ಒಂದು ವಿಷಯವನ್ನ ಧಾರಣೆ ಮಾಡಿಕೊಂಡ್ರೆ ಮಾತ್ರ ಇದು ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಮರಳಿ ಜ್ಞಾಪಿಸ್ಕೊಡ್ತಾ ಇದ್ದೇನೆ. ಕೇವಲ ಅರ್ಧ ಮುಕ್ಕಾಲು ಗಂಟೆ ನಾವು ಇಲ್ಲಿ ಸ್ವಾಧ್ಯಾಯವನ್ನ ಕೇಳೋದು ಮಾತ್ರದಿಂದ ನಮಗೆ ಸಂಪೂರ್ಣ ಲಾಭ ಆಗೋದಿಲ್ಲ. ಸಂಪೂರ್ಣ ಲಾಭ ಆಗಬೇಕಾದ್ರೆ ಸ್ವಲ್ಪ ನಮ್ಮ ವೈಯಕ್ತಿಕ ಆಸಕ್ತಿಯಿಂದ ವೈಯಕ್ತಿಕ ಪುರುಷಾರ್ಥವನ್ನ ಮಾಡಬೇಕಾಗುತ್ತೆ. ಏನ್ ಬಹಳ ದೊಡ್ಡ ಪುರುಷಾರ್ಥವನ್ನ ಮಾಡೋದಿಲ್ಲ. ನೋಟ್ಬುಕ್ ತಗೋಬಹುದು, ಅಥವಾ ನನಗೆ ಅನೇಕ ಜನ ನೋಟ್ಬುಕ್ ಬರೆಯಕ್ಕಾಗಲ್ಲ, ಸಮಯ ಇಲ್ಲ ಅಂತ ಕೂಡ ಮೆಸೇಜ್ ಮಾಡ್ತಿದ್ದಾರೆ. ಯಾವ ರೀತಿ ಸಾಧ್ಯ ಆಗತ್ತೆ ಆ ರೀತಿ ಮೊಬೈಲ್ಗಳಿದೆ, ಮೊಬೈಲಲ್ಲೇ ಟೈಪ್ ಮಾಡ್ಕೋಬಹುದು. ಯಾವೆಲ್ಲ ರೀತಿಯಾಗಿ ನಮಗೆ ಸಾಧ್ಯ ಇದೆ ಅದನ್ನ ಪ್ರತಿದಿನ ನಾವು ಟ್ರಾನ್ಸ್ಫರ್ ಮಾಡೋದಿದೆ. ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು, ಅಥವಾ ತಲೆಯಿಂದ ಕೈ ಬರವಣಿಗೆಯ ಮೂಲಕ ಟ್ರಾನ್ಸ್ಫರ್ ಮಾಡೋದು. ಒಟ್ಟರಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಅದು ಧಾರಣೆ ಆಗುತ್ತೆ. ಇಲ್ಲಾಂದ್ರೆ ಇವಾಗ ಅರ್ಥ ಆಗಿರುವಂತೆ, ಗಮನಕ್ಕೆ ಬಂದಿರುವಂತೆ ಅನ್ಸುತ್ತೆ. ಆಮೇಲೆ ಒಂದು 10 ದಿನ, 15 ದಿನ, 1 ತಿಂಗಳು, 2 ತಿಂಗಳು ಎಲ್ಲ ವಿಷಯಗಳು ಮತ್ತೆ ಹೇಗಿತ್ತ ಹಾಗೆ ಪ್ಲೇನ್ ಆಗುತ್ತೆ ನಮ್ಮ ಜ್ಞಾನ. ಆದ್ರೆ ಖಂಡಿತವಾಗಿಯೂ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ನಾನಂತೂ ಹೇಳುದು ಭವಭವಾಂತರಗಳವರೆಗೆ ನಮ್ಗೆ ಈ ಜಿನವಾನಿ ನಮ್ಗೆ ಜ್ಞಾಪಕ ಇರಬೇಕು. ಜಾತಿ ಸ್ಮರಣೆಯಲ್ಲೂ ಕೂಡ ಇದು ಜ್ಞಾಪಕ ಬರಬೇಕು. ಅಷ್ಟು ಚೆನ್ನಾಗಿ ನಾವು ಇದನ್ನ ಧಾರಣೆ ಮಾಡ್ಕೋಬೇಕು. ಅದು ನನ್ನ ಒಂದು ಅಪೇಕ್ಷೆ ಇದೆ. ಆದ್ರೆ ಕನಿಷ್ಠ ಪಕ್ಷ ಈ ಯಾವ ಮನುಷ್ಯ ಭವ ಇದೆ, ಈ ಮನುಷ್ಯ ಭವದ ಅಂತಿಮ ಸಮಯದವರೆಗಾದ್ರೂ ನಮಗೆ ಈ ಜಿನವಾನಿಯ ಯಾವ ಮರ್ಮ ಇದೆ ಇದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಿರ್ಬೇಕಾದ್ರೆ ಅದು ಬಹಳ ಚೆನ್ನಾಗಿ ಧಾರಣೆ ಆಗಬೇಕು. ಇವತ್ತಿನವರೆಗೆ ನಾವು ಸ್ವಾಧ್ಯಾಯ ಮಾಡಿದ್ರು ಅದನ್ನ ಧಾರಣೆ ಮಾಡುವಂತಹ ಪುರುಷಾರ್ಥವನ್ನ ಮಾಡೋದಿಲ್ಲ. ನಾನು ಬಹಳ ಜನ ನೋಡ್ತೇನೆ, ಸ್ವಾಧ್ಯಾಯ ತುಂಬಾ ಆಸಕ್ತಿಯಿಂದ ಮಾಡಿದ್ರು ಕೂಡ ಕೆಲವು ದಿನಗಳ ನಂತರ ಅದು ಮರ್ತೋಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಸ್ವಾಧ್ಯಾಯ ಮಾಡೋದು ಗೊತ್ತಿದೆ, ಆದ್ರೆ ಸ್ವಾಧ್ಯಾಯದಲ್ಲಿ 5 ಅಂಗಗಳಿದೆ. ನಾವು ಹಿಂದೆ ಇದನ್ನೆಲ್ಲ ಚರ್ಚೆ ಮಾಡ್ಕೊಂಡ್ ಬಂದಿದ್ದೇವೆ. ಹಾಗಾಗಿ ಈಗೆಲ್ಲ ನಾವು ಚರ್ಚೆ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಮತ್ತೆ ನಿಮ್ಗೂ ಕೂಡ ಗೊತ್ತಾಗುತ್ತಾ ಇರ್ಬೋದು ನಾವು ಏನೇನಿಗೆ ಎಷ್ಟೆಲ್ಲ ಚರ್ಚೆ ಮಾಡ್ಕೊಂಡ್ ಬಂದಿದ್ದೇವೆ ಅಂತ. ಪ್ರತಿಯೊಂದು ಸಮಯದಲ್ಲಿ ಆ ವಿಚಾರಗಳು ಬಂದ್ರೆ ನಮಗೆ ಆ ವಿಷಯಗಳು ಗಮನಕ್ಕೆ ಬರಬೇಕು. ಸ್ವಾಧ್ಯಾಯದ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಸ್ವಾಧ್ಯಾಯದ 5 ಅಂಗಗಳಿರುತ್ತೆ. ಅದರಲ್ಲಿ ವಾಂಚನ, ಪೃಚ್ಛನ, ಅಮ್ನಾಯ್, ಅನುಪ್ರೇಕ್ಷ. ಈ ಅನುಪ್ರೇಕ್ಷ ಆಗದೇನೆ ನಮಗೆ ಧಾರಣೆ ಆಗೋದಿಲ್ಲ. ಧರ್ಮೋಪದೇಶ ಧಾರಣೆ ಮಾಡುವಂತಹ ಅಂತಿಮ ಘಟ್ಟ ಇದೆ. ನಾವು ಧರ್ಮೋಪದೇಶದ ಹಂತಕ್ಕೆ ಹೋಗದೆ ಇದ್ರು
ಅನುಪ್ರೇಕ್ಷೆಯನ್ನ ಮಾಡಿ ತದನಂತರ ಪರಸ್ಪರ ಚರ್ಚೆಯನ್ನ ಮಾಡ್ಬೋದು. ಅಲ್ಲಿ ಪರಸ್ಪರ ಚರ್ಚೆ ಮತ್ತು ಅನುಪ್ರೇಕ್ಷ ಇದೆರಡೂ ಕಾರಣದಿಂದ ನಮಗೆ ಧಾರಣೆ ಆಗೋದು ಸಾಧ್ಯ ಇದೆ. ಎಷ್ಟು ಗಟ್ಟಿಯಾಗಿ ಧಾರಣೆ ಆಗುತ್ತೆ ಅಷ್ಟು ನಮ್ಮ ಸ್ವಾಧ್ಯಾಯ ಸಾರ್ಥಕ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ನಾವು ಸ್ವಾಧ್ಯಾಯ ಮಾಡೋದಿದೆ. ಸೊ ಇವತ್ತು ನಾವು ಗ್ರಂಥದ ವಿಶೇಷತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮಗೆ ಸ್ವಲ್ಪ ಗ್ರಂಥದ ಬಗ್ಗೆ ವಿಶೇಷ ವಿಚಾರಗಳು ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಗ್ರಂಥದ ಒಂದು ಸಾಮಾನ್ಯ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಏನ್ ಹೇಳ್ತಿದ್ದಾರೆ, ಈ ಯಾವ ದ್ರವ್ಯ ಸಂಗ್ರಹ ಇದೆ ಇದು ಪ್ರಸಿದ್ಧಿ ಆಗ್ಲಿಕ್ಕೆ ಮೊದಲನೇ ಕಾರಣ ಏನು ಹೇಳ್ತಾರೆ, ಇದು ಸಂಪೂರ್ಣ ಜಿನಾಗಮದ ಸಾರ ಈ ದ್ರವ್ಯ ಸಂಗ್ರಹದಲ್ಲಿ ತುಂಬಿದೆ. ಏನ್ ಹೇಳ್ತಿದ್ದಾರೆ, ಸಂಪೂರ್ಣ ಜಿನಾಗಮದ ಸಾರ. ಹೆಂಗ್ ಸಾಧ್ಯ ಇದೆ ಅದು? ಹೆಂಗ್ ಸಾಧ್ಯ ಇದೆ ಇದು? ಜಿನಾಗಮ ಎಷ್ಟು ದೊಡ್ಡದಿದೆ? 12 अंग 14 पूर्व, तो द्वादशांग जिनवाणी जिसमें 12 अंग और 14 पूर्व है, इतना विशाल जो ज्ञान है उन सबका सार कितनी गाथाओं में आ गया? ಎಷ್ಟು ಗಾಹೆಗಳಲ್ಲಿ ಬಂತು? कहते 58, ಕೇವಲ 58 ಗಾಥೆಗಳಲ್ಲಿ ಇಡೀ ಜಿನಾಗಮದ ಸಾರ ಬಂದ್ಬಿಡ್ತು. ನಮ್ಗೆ ಆಶ್ಚರ್ಯ ಆಗುತ್ತೋ ಇಲ್ವೋ? ಅರೆ ಬಹಳ ದೊಡ್ಡ ಆಶ್ಚರ್ಯ ಇದೆ. ಹೇಳ್ತಾರೆ ಬಹಳ ದೊಡ್ಡ ಆಶ್ಚರ್ಯ ಇದೆ. ಯಾಕೆ ದೊಡ್ಡ ಆಶ್ಚರ್ಯ ಇದೆ? ವಿಚಾರ ಮಾಡೋದು. ಒಂದು 1000 ಪುಟದ ಒಂದು ಬುಕ್ ಇದೆ. 1000 ಪುಟದ ಒಂದು ಬುಕ್ ಅನ್ನ ನಾವು ಓದಿ ಅದರ ಸಾರವನ್ನ ಒಂದು ಪೇಜದಲ್ಲಿ ಬರೆದ್ರೆ ಅವನ್ ಎಷ್ಟು ದೊಡ್ಡ ಆ ಒಂದು ವಿಷಯದ ಜ್ಞಾನಿ ಆಗಿರ್ಬೇಕು. ಮತ್ತು ಆ ಒಂದು ಪುಟದಲ್ಲಿ ಬರಿಬೇಕಾದ್ರೆ ಅದು ಎಷ್ಟು ಸಾಮರ್ಥ್ಯವನ್ನ ಅವನು ಹೊಂದಬೇಕಾಗತ್ತೆ. ಒಂದೇ ಒಂದು ಪುಟದಲ್ಲಿ 1000 ಪುಟದ ಸಾರವನ್ನು ಒಂದು ಪುಟದಲ್ಲಿ ಬರೆಯೋದು ಸಾಧ್ಯ ಇದೆಯೇನು? ಪ್ರಪಂಚದಲ್ಲಿ ಅದು ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಅರೆ ಒಂದು ಪೇಜ್ ಕೊಟ್ಬಿಟ್ಟು, ಒಂದು ಪೇಜ್ ಸಾಹಿತ್ಯವನ್ನ ಕೊಟ್ಟು ಅದನ್ನ ಒಂದು 5-6 ವಾಕ್ಯಗಳಲ್ಲಿ ಬರಿಬೇಕು ಅದರ ಸಾರವನ್ನು ಅಂದ್ರೆ ನಮ್ಗೆ ಏನ್ ಬರೆಯೋದು ಗೊತ್ತಾಗೋದಿಲ್ಲ. ಇಲ್ಲೇನ್ ಹೇಳ್ತಿದ್ದಾರೆ, 1000 ಪುಟಗಳಲ್ಲ, ಪುಟಗಳ ಲೆಕ್ಕ ಹಾಕಕ್ಕೆ ಆಗೋದಿಲ್ಲ ನಾವು. ಶ್ಲೋಕ ಪ್ರಮಾಣ, ಸಾವಿರಾರು ಕೋಟ್ಯಾಂತರ ಶ್ಲೋಕ ಪ್ರಮಾಣ ಇರುವಂತಹ ಯಾವ ಅಗಾಧವಾದಂತಹ 12 ಅಂಗ ಸ್ವರೂಪ ಜಿನವಾಣಿ ಇದೆ, ಆ ಸಂಪೂರ್ಣ ಜಿನವಾಣಿಯ ಸಾರ, ಸಂಪೂರ್ಣ ಜಿನವಾಣಿಯ ಯಾವ ಸಾರಭೂತವಾದಂತಹ ಪ್ರಯೋಜನಭೂತವಾದಂತಹ ವಿಚಾರ ಇದೆ ಅದೆಲ್ಲವೂ ದ್ರವ್ಯ ಸಂಗ್ರಹದಲ್ಲಿ ಬಂದ್ಬಿಟ್ಟಿದೆ. ದ್ರವ್ಯ ಸಂಗ್ರಹ ಒಂದ್ ಸ್ವಲ್ಪವೂ ಕಷ್ಟ ಇಲ್ಲ, ಬಹಳ ಸುಲಭ ಇದೆ. ಎಷ್ಟು ಗಾಹೆಗಳಿದೆ? ಕೇವಲ 58 ಗಾಹೆಗಳಿದೆ. ಈ 58 ಗಾಹೆಗಳಲ್ಲಿ ಸಂಪೂರ್ಣ ಜಿನವಾಣಿಯ ಸಾರ ಬರೋದು ಹೇಗೆ ಸಾಧ್ಯ ಇದೆ? ಎಷ್ಟು ದೊಡ್ಡದಿದೆ ಗ್ರಂಥ? 58 ಗಾಹೆಗಳು ಅಂದ್ರೆ ಎಷ್ಟಾಯ್ತು? ಹಬ್ಬಬ್ಬ ಅಂದ್ರೆ 100ರಿಂದ 120 ಸೆಂಟೆನ್ಸಸ್ ವಾಕ್ಯಗಳಲ್ಲಿ ನಾವು ಈ ಗ್ರಂಥವನ್ನ ನೋಡೋದಾದ್ರೆ ಎಷ್ಟು ವಾಕ್ಯಗಳಿರ್ಬೋದು? ದ್ರವ್ಯ ಸಂಗ್ರಹವನ್ನ ನಾವು ವಾಕ್ಯಗಳಲ್ಲಿ ಅಳೆಯೋದಾದ್ರೆ ಎಷ್ಟು ವಾಕ್ಯಗಳಾಗ್ಬೋದು? ಹಾರ್ಡ್ಲಿ 100ರಿಂದ 120 ವಾಕ್ಯಗಳಾಗುತ್ತೆ. ಎಷ್ಟು ಅಲ್ಲಿ ನಾವು ಲೆಕ್ಕ ಹಾಕೋದಾದ್ರೆ ಆಲ್ಮೋಸ್ಟ್ 6ರಿಂದ 7 ಪುಟಗಳಲ್ಲಿ ಸಂಪೂರ್ಣ ಯಾವ ದ್ರವ್ಯ ಸಂಗ್ರಹ ಇದೆ ಅದು ಬಂದ್ಬಿಡುತ್ತೆ. 7 ಪುಟಗಳ ಅಧ್ಯಯನವನ್ನ ಕೂಲಂಕುಷವಾಗಿ ಮಾಡೋದ್ರಲ್ಲಿ ಏನ್ ಕಷ್ಟ ಇದೆ? ಮತ್ತೆ ಯಾರಿಗೆ ಈ 7 ಪುಟಗಳ ಕೂಲಂಕುಷವಾದ ಅಧ್ಯಯನ ಆಗುತ್ತೆ ಅವರು ಇಡೀ ಜಿನಾಗಮದ ಸಾರವನ್ನ ಕಲಿತಾರೆ.
ಎಷ್ಟು ವಿಶೇಷವಾದ ವಿಚಾರ ಆಯ್ತಿದು. ಒಂದು ಕಡೆಗೆ ಅತ್ಯಂತ ಸಂಕ್ಷಿಪ್ತ ಇದೆ. ನಾವು ಹೇಳ್ತೀವಲ್ಲ, ಏನ್ ಮಾಡೋದು, ನಮಗೆ ಎಲ್ಲಾ ಜಿನ್ವಾನಿಯ ಎಲ್ಲಾ ವಿಚಾರಗಳ ಅರ್ಥ ಆಗೋದಿಲ್ಲ, ಏನ ತುಂಬಾ ಕಷ್ಟ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಕಠಿಣ ಇದೆ. ಇಲ್ಲೇನ್ ಹೇಳ್ತಿದ್ದಾರೆ, ಈ ಯಾವ ದ್ರವ್ಯ ಸಂಗ್ರಹ ಇದೆ ಇದು ಅತ್ಯಂತ ಸಂಕ್ಷಿಪ್ತ, ಕೇವಲ 58 ಗಾಯಗಳಲ್ಲಿ ಇಡೀ ಜಿನಾಗಮದ ಸಾರವನ್ನ, ಪ್ರಯೋಜನಭೂತವಾದ ವಿಚಾರವನ್ನ ನಾವು ತಿಳಿಬಹುದು. ಹಾಗಾದ್ರೆ ಇದು ಪ್ರಸಿದ್ಧಿ ಪಡೆದೇ ಇರ್ಲಿಕ್ಕೆ ಇನ್ನೇನಿದೆ, ಪ್ರಸಿದ್ಧಿ ಪಡೆದೇ ಪಡಿಬೇಕು. ಯಾಕಂದ್ರೆ ಇದ್ರ ವಿಶೇಷತೆನೇ ಅಷ್ಟು ದೊಡ್ಡದಿದೆ. ಯಾರಾದ್ರೂ ಏನ್ ಹೇಳ್ತಾರೆ, CA ಎಕ್ಸಾಮ್ ಕೊಡ್ಬೇಕು, ಮತ್ತೆ CA ಎಕ್ಸಾಮ್ ಅಲ್ಲಿ ಏನು ಪ್ರಶ್ನೆ ಬರೋದಿದೆ ಅದೆಲ್ಲದರ ಸಾರವನ್ನ ಮಾಡಿ ಒಂದು 50 ಪುಟದಲ್ಲಿ ಕೊಟ್ಬಿಟ್ರು ಅವನ ಸಂತೋಷದ ಮಿತಿ ಇರ್ಲಿಕ್ಕೆ ಸಾಧ್ಯ ಇದೆಯೇನು? CA ಬರಿಬೇಕಾದ್ರೆ ನೂರಾರು ಬುಕ್ಗಳನ್ನು ಓದ್ಬೇಕು, ಅವನು ನೂರಾರು ಪುಸ್ತಕಗಳನ್ನು ಓದ್ಬೇಕು. ಏನೇನು ಓದ್ಬೇಕು ಅಂತ ಅವನಿಗೆ ಗೊತ್ತಿರೋದಿಲ್ಲ, ಅಷ್ಟು ಓದಬೇಕಾಗುತ್ತೆ. ಅಥವಾ IAS ಬರೆಯೋನು, IPS ಬರೆಯೋನು, ಏನ ಎಕ್ಸಾಂಪಲ್ ಏನಾದ್ರು ತಗೋಬಹುದು ನಾವು. ಅವನಿಗೆ ಅವನ ಸಂಪೂರ್ಣ ಸಿಲೆಬಸ್ ಅನ್ನ ಬರೀ ಒಂದು 50 ಪೇಜಲ್ಲಿ ಮಾಡಿ ಕೊಟ್ಟು ಬಿಟ್ರೆ ಅವನ ಆನಂದಕ್ಕೆ ಮಿತಿ ಇರುತ್ತೇನು? ಇದಂತೂ ಕೇವಲ ಒಂದು ಏನ್ ಹೇಳ್ತಾರೆ, ಸಾಂಸಾರಿಕ ವಿಚಾರ ಇದೆ, ಕ್ಷಣಿಕ ಸುಖದ ವಿಚಾರ ಇದೆ. ಇಲ್ಲಿ ಹೇಳ್ತಿದ್ದಾರೆ ಅತೀಂದ್ರಿಯ ಆನಂದದ ಮಾರ್ಗವನ್ನ, ಕ್ಷಾಯಿಕ ಸುಖದ ಮಾರ್ಗವನ್ನ, ಶಾಶ್ವತ ಸುಖದ ಮಾರ್ಗವನ್ನ ಪಡೆಯೋದು ಎಷ್ಟು ಕಷ್ಟ ಇದೆ. ಅನಾದಿ ಕಾಲದಿಂದ ಜೀವ ಪರಿಭ್ರಮಣೆ ಮಾಡ್ತಿದೆ ಚತುರ್ಗತಿಯಲ್ಲಿ, ಅನಾದಿ ಕಾಲದಿಂದ ಅಜ್ಞಾನದಿಂದ ದುಃಖವನ್ನ ಪಡಿತಾ ಇದ್ದೇವೆ, ಅನಾದಿ ಕಾಲದಿಂದ ಈ ಮಿಥ್ಯಾತ್ವವನ್ನ, ದರ್ಶನ ಮೋಹವನ್ನ ಬಿಡಕ್ಕಾಗುತ್ತಾ ಇಲ್ಲ. ಮತ್ತೆ ಇಲ್ಲೇನ್ ಹೇಳ್ತಿದ್ದಾರೆ, ಈ ಯಾವ ದರ್ಶನ ಮೋಹವನ್ನ, ಅಜ್ಞಾನವನ್ನ ಬಿಡುವಂತಹ ಯಾವ ಉಪಾಯ ಸಂಪೂರ್ಣ ಜಿನವಾನಿಯಲ್ಲಿ ಹೇಳಿದರೆ ಅದರ ಸಾರಭೂತವಾದ ವಿಚಾರವನ್ನ ತಗೋ. ಕೇವಲ 58 ಗಾಯಗಳಲ್ಲಿ ಇಲ್ಲಿ ಆಚಾರ್ಯರು ತಂದು ನಮಗೆ ಉಣಬಡಿಸ್ತಾರೆ. ಹಾಗಾದ್ರೆ ಇದು ಯಾಕೆ ಪ್ರಸಿದ್ಧಿ ಪಡೆಯೋದಿಲ್ಲ? ಹಾಗಾಗಿ ಮುನಿ ಸಂಘ ಇರ್ಲಿ, ಶ್ರಾವಕಿಯರಿರ್ಲಿ, ಯಾವುದೇ ಒಂದು ಪ್ರದೇಶ ಇರ್ಲಿ, ಯಾವುದೇ ಕ್ಷೇತ್ರ ಇರ್ಲಿ, ಎಲ್ಲಾ ಸಮಯದಲ್ಲೂ ಕೂಡ ದ್ರವ್ಯ ಸಂಗ್ರಹ ಅತ್ಯಂತ ಒಂದು ಆರಾಧ್ಯವಾದಂತಹ ಒಂದು ಗ್ರಂಥ ಆಗಿದೆ. ದ್ರವ್ಯ ಸಂಗ್ರಹದ ಎಷ್ಟು ಪ್ರತಿಗಳು ಎಲ್ಲೆಲ್ಲಿ ಸಿಗ್ತವೆ ಅಂತ ಹೇಳಿ ನಾವು ಲೆಕ್ಕ ಹಾಕಕ್ಕೆ ಆಗೋದಿಲ್ಲ. ಪ್ರತಿಗಳು ಅಂತ ಹೇಳಿದ್ರೆ ನಾನು ಇಲ್ಲಿ ತಳೆಗರಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಲ್ಲೆಲ್ಲಿ ಯಾವ್ಯಾವ ಸೃಷ್ಟಿಗಳು, ಯಾವ್ಯಾವ ಜಿನಮಂದಿರಗಳಲ್ಲಿ ಯಾರ್ಯಾರು ಇದರ ಪ್ರತಿಲಿಪಿಗಳನ್ನ ಮಾಡಿಸಿದ್ರು ಅನ್ನೋದು, ಅಷ್ಟು ಪ್ರತಿಲಿಪಿಗಳು ನಮಗೆ ದ್ರವ್ಯ ಸಂಗ್ರಹದ್ದು ಸಿಗುತ್ತೆ. ಸೊ ಇದರ ಅರ್ಥ ಹಿಂದಿನ ಪ್ರಾಚೀನ ಕಾಲದಲ್ಲೂ ಕೂಡ ದ್ರವ್ಯ ಸಂಗ್ರಹಕ್ಕೆ ಅಷ್ಟು ಮಹತ್ವತೆ ದೊರೆತಿತ್ತು. ಮತ್ತೆ ಈ ಸಮಯದಲ್ಲೂ ಕೂಡ ಎಲ್ಲಾ ಕಡೆಗೂ ದ್ರವ್ಯ ಸಂಗ್ರಹದ ಅಧ್ಯಯನ ನಡೆಯುತ್ತೆ. ಸ್ವಾಧ್ಯಾಯ ಅಂತ ಅಂದ ತಕ್ಷಣ ಅದು ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲೇ ಹೋದ್ರೂ ಕೂಡ ಸ್ವಾಧ್ಯಾಯ ಅಂದ ತಕ್ಷಣ ದ್ರವ್ಯ ಸಂಗ್ರಹದ ವಿಚಾರ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಎಷ್ಟೇ ಸ್ವಾಧ್ಯಾಯವನ್ನ ಎಲ್ಲ ನಾವು ಇನ್ನೂ ಸೂಕ್ಷ್ಮವಾಗಿ ಸ್ವಾಧ್ಯಾಯವನ್ನ ಮಾಡಿದ್ರು ಸಾರಭೂತವಾದ ವಿಚಾರ ಏನಿದೆ, ಸಾರಭೂತ ಯಾವುದಕ್ಕೆ? ಮೋಕ್ಷ ಮಾರ್ಗವನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪ್ರಯೋಜನಭೂತವಾದಂತಹ ಎಷ್ಟು ವಿಚಾರ ಜಿನಾಗಮದಲ್ಲಿ ಬಂದಿದೆ ಅದರ ಮುಖ್ಯ ಸಾರವಾದ ವಿಚಾರವನ್ನ ಈ ದ್ರವ್ಯ ಸಂಗ್ರಹದಲ್ಲಿ ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಇದರ ಪ್ರಸಿದ್ಧಿ ಇದೆ. ಒಂದೇ ವಿಚಾರ ಆಯ್ತು. ಹಾಗಾದ್ರೆ ಸಾರಭೂತವಾದ ವಿಚಾರ ಅಂದ್ರೆ ಏನು ಹೇಳ್ತಾರೆ? ನಾವು ಹಿಂದೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೇವೆ, ಜ್ಞಾಪಕ ಮಾಡ್ಕೊಳ್ಳೋದು. 7 ತತ್ವಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಪ್ರಯೋಜನಭೂತ ಅನ್ನುವಂತಹ ಒಂದು ಶಬ್ದ ಬಂದಿತ್ತು ಅವಾಗ. ಪ್ರಯೋಜನಭೂತ ಶಬ್ದದ ಅರ್ಥ ಕೂಡ ನಾನು ಹೇಳಿದ್ದೆ. ಪ್ರಯೋಜನಭೂತ ಅಂದ್ರೆ ಏನು? ಪ್ರಯೋಜನಭೂತ ಅಂದ್ರೆ ಯಾವುದು ಅನಿವಾರ್ಯ ಇದೆ,
ಪ್ರಯೋಜನಭೂತ ಅಂದ್ರೆ ಪ್ರಯೋಜನ ಅಂದ್ರೆ ಉದ್ದೇಶ. ಯಾವುದು ನಮ್ಮ ಉದ್ದೇಶವನ್ನ ಪೂರ್ಣಗೊಳಿಸುತ್ತೆ ಅದಕ್ಕೆ ನಾವು ಪ್ರಯೋಜನಭೂತ ಅಂತ ಕರೀತಾರೆ. ಏನ ಭೂತ ಅಂತ ಹೇಳಿದ್ರೆ ಭೂತ ಅಲ್ಲ, ಭೂತ ಪಿಶಾಚ ಅಲ್ಲ. ಭೂತ ಅಂತ ಹೇಳಿದ್ರೆ ವಸ್ತು. ಯಾವ ವಸ್ತು? ಪ್ರಯೋಜನಭೂತ ವಸ್ತು. ಅಂದ್ರೆ ಯಾವುದು ನಮ್ಮ ಉದ್ದೇಶ ಪೂರ್ತಿ ಮಾಡುತ್ತೆ ಅಂತಹ ವಸ್ತುವಿಗೆ ನಾವು ಪ್ರಯೋಜನಭೂತ ವಸ್ತು ಅಂತ ಕರಿತೇವೆ. ಪ್ರಯೋಜನಭೂತವಾದಂತಹ ಯಾವ ವಿಚಾರ ಇದೆ ಅದು ಇಲ್ಲಿ ಬಂದಿದೆ ದ್ರವ್ಯ ಸಂಗ್ರಹದಲ್ಲಿ. ಪ್ರಯೋಜನಭೂತ ಅಂದ್ರೆ ಏನಿಲ್ಲಿ ಉದ್ದೇಶ ಏನು ಹೇಳ್ತಾರೆ? ಸಾಧರ್ಮಿ ಅಧ್ಯಾತ್ಮದಲ್ಲಿ ಬರುವಂತಹ ಪ್ರತಿಯೊಬ್ಬ ಜೀವಿಯ ಮೂಲ ಉದ್ದೇಶ ಏನಿದೆ? ಶ್ರಾವಕ, ಶ್ರಾವಕಿ, ಮುನಿ ಪ್ರತಿಯೊಬ್ಬರ ಮೂಲ ಉದ್ದೇಶ ಏನಿದೆ? ಈ ಒಂದೇ ಉದ್ದೇಶ ಇದೆ. ಏನು? ಕಿಮೋಕ್ಷ. ಹೇಳ್ತಾರೆ ಏನು? ಕಿಮೋಕ್ಷ ಮಾರ್ಗ. ಮೋಕ್ಷ, ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ದೊರೆಯಲಿಲ್ಲ ಅಂದ್ರೆ ಮೋಕ್ಷಕ್ಕೆ ಹೆಂಗ ಹೋಗಕ್ಕಾಗುತ್ತೆ? ಈ ಮೋಕ್ಷ ಅಥವಾ ಯಾವ ಮೋಕ್ಷ ಮಾರ್ಗದ ದಾರಿ ಇದೆ ಇದು ವಾಸ್ತವಿಕವಾಗಿ ಪ್ರಯೋಜನಭೂತ ವಿಚಾರ ಇದೆ. ಇದರರ್ಥ ಅನ್ಯ ವಿಚಾರಗಳು ಅಪ್ರಯೋಜನಭೂತ ಇದೆ. ಅಪ್ರಯೋಜನಭೂತ ಇದೆ ಯಾವ ದೃಷ್ಟಿಯಿಂದ? ಈ ನೇರವಾಗಿ ಮೋಕ್ಷ ಮಾರ್ಗದ ದೃಷ್ಟಿಯಿಂದ ಅನ್ಯ ವಿಚಾರಗಳ ಅಪ್ರಯೋಜನಭೂತ ಇದೆ. ಆದ್ರೆ ಮೋಕ್ಷ ಮಾರ್ಗದ ದೃಷ್ಟಿಯಿಂದ ಯಾವ ಯಾವ ವಿಷಯಗಳನ್ನ ತಿಳಿಯೋದು ಅನಿವಾರ್ಯ ಇದೆ. ಯಾವ ವಿಷಯಗಳನ್ನ ತಿಳಿದೇ ಹೋದ್ರೆ ನನಗೆ ಸಮ್ಯಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಮಾರ್ಗ ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಚಾರಗಳಿಗೆ ನಾವು ಪ್ರಯೋಜನಭೂತ ವಿಚಾರಗಳು ಅಂತ ಕರೀತೇವೆ. ಅರ್ಥ ಆಗುತ್ತೆ? ಪ್ರಯೋಜನಭೂತ ವಿಚಾರಗಳು ಯಾವುದಕ್ಕೆ? ಯಾವ ಸ್ವಾಧ್ಯಾಯವನ್ನ ಅಥವಾ ಯಾವ ವಿಷಯಗಳನ್ನ ನಾವು ತಿಳಿದೇ ಹೋದ್ರೆ ನಮಗೆ ಸಮ್ಯಕ್ತ ಆಗೋದು ಗ್ಯಾರಂಟಿ ಇಲ್ಲ. ಅಥವಾ ಯಾವ ವಿಚಾರಗಳನ್ನ ತಿಳಿಯೋದ್ರಿಂದ ನಮ್ಮ ದರ್ಶನ ಮೋಹ ದೂರ ಆಗುತ್ತೆ, ಅಜ್ಞಾನ ದೂರ ಆಗುತ್ತೆ, ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗುತ್ತೆ. ಅಂತಹ ವಿಷಯಗಳಿಗೆ, ಅಂತಹ ವಿಚಾರಗಳಿಗೆ ಪ್ರಯೋಜನಭೂತ ವಿಚಾರಗಳು ಅಂತ ಕರೀತಾರೆ. ಇಂತಹ ಯಾವ ಪ್ರಯೋಜನಭೂತ ವಿಚಾರಗಳಿದೆ ಇವುಗಳನ್ನ ದ್ರವ್ಯ ಸಂಗ್ರಹದಲ್ಲಿ ಚರ್ಚೆ ಮಾಡಿದ್ದಾರೆ. ಅರ್ಥ ಆಗತ್ತೆ? ಜಿನಾಗಮದ ಸಾರ ಅಂತ ಯಾಕೆ ಕರೆದ್ರು? ಯಾಕಂದ್ರೆ ಇದರಲ್ಲಿ ಪ್ರಯೋಜನಭೂತವಾದ ವಿಚಾರಗಳ ಒಂದು ಚರ್ಚೆ ಇದೆ. ಪ್ರಯೋಜನಭೂತ ವಿಚಾರಗಳಂದ್ರೆ ಏನು? ಮೋಕ್ಷ ಮಾರ್ಗಕ್ಕೆ ಯಾವನ್ನ ತಿಳಿಯೋದು ಅನಿವಾರ್ಯ ಇದೆ ಅಂತಹ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತು ಎಲ್ಲಾ ಜೀವಿಗಳ ಮೂಲ ಉದ್ದೇಶ ಒಂದೇ ಇದೆ, ಅದು ಮೋಕ್ಷ, ನಿರ್ವಾಣ, ಮೋಕ್ಷ ಮಾರ್ಗವನ್ನ ಪಡೆಯೋದು. ಹಾಗಾಗಿ ಇಡೀ ಜಿನಾಗಮದ ಸಾರಭೂತವಾದ ವಿಚಾರ ಏನಾಯ್ತು? ಮೋಕ್ಷ ಮಾರ್ಗ. ಅನ್ಯ ವಿಚಾರಗಳು ಇರ್ಬೋದು, ಇನ್ನು ಕರ್ಣಾನುಯೋಗ ಇರ್ಬೋದು, ಚರಣಾನುಯೋಗ ಇರ್ಬೋದು, ಪ್ರಥಮಾನುಯೋಗ ಇರ್ಬೋದು, ಎಲ್ಲ ಇರ್ಬೋದು. ಯಾವುದೂ ಕೂಡ ಅನ್ಯ ದೃಷ್ಟಿಯಿಂದ ಅಪ್ರಯೋಜನ ಅಲ್ಲ. ಒಂದು ದೃಷ್ಟಿಯಿಂದ ಮಾತ್ರ ನಾವು ವಿಚಾರ ಮಾಡ್ತಾ ಇದ್ದೇವೆ. ನೇರವಾಗಿ ಯಾವ ಮೋಕ್ಷ ಮಾರ್ಗ ಇದೆ? ಒಬ್ಬ ವಿದ್ಯಾರ್ಥಿ 10ನೇ ಕ್ಲಾಸಲ್ಲಿ ಅಧ್ಯಯನ ಮಾಡ್ತಿದ್ದಾನೆ. ಅವನಿಗೆ ಮಿನಿಮಮ್ 6-7 ಪೇಪರ್ಗಳಂತೂ ಇದ್ದೇ ಇರುತ್ತೆ. ಅದರಲ್ಲಿ ಒಂದೆರಡು ಲ್ಯಾಂಗ್ವೇಜ್ ಇರುತ್ತೆ, ಸೈನ್ಸು, ಮ್ಯಾಥ್ಸು ಎಲ್ಲ ಇರುತ್ತೆ. ನಾಳೆ ಅವನದ್ದು ಮ್ಯಾಥಮೆಟಿಕ್ಸ್ ಪೇಪರ್ ಇದೆ, ಗಣಿತದ ನಾಳೆ ಪರೀಕ್ಷೆ ಇದೆ. ಗಣಿತದ ಪರೀಕ್ಷೆ ಇರುವಾಗ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕು? ಇವತ್ತು ಗಣಿತದ ವಿಷಯ ಓದಬೇಕು. ಆದ್ರೆ ಅವರ ತಂದೆ ತಾಯಿ ಅಥವಾ ಗುರುಗಳು ಬಂದ್ಬಿಟ್ಟು ಇದ್ಯಾಕೆ ನೀನು ಗಣಿತ ಓದ್ತೀಯ, ನೀನು ಸೈನ್ಸ್ ಓದು ಅಂತ ಅವನಿಗೆ ಒತ್ತಾಯ ಮಾಡಿದ್ರೆ ಅವನೇನ್ ಹೇಳ್ತಾನೆ? ಈ ಸೈನ್ಸು ಯಾವುದೇ ರೀತಿಯಾಗಿ ಓದಿದ್ರೆ ಈಗ ಪ್ರಯೋಜನ ಇಲ್ಲ. ಏನ್ ಹೇಳ್ತಾನೆ? ಇವಾಗ ಸೈನ್ಸ್ ಓದಿದ್ರೆ ಪ್ರಯೋಜನ ಇಲ್ಲ. ಇವಾಗ ಅನ್ನೋ ಶಬ್ದ ಪ್ರಯೋಗ ಮಾಡೋ ಅವಶ್ಯಕತೆನೇ ಇಲ್ಲ. ಸೈನ್ಸ್ ಓದಿದ್ರೆ ಪ್ರಯೋಜನ ಇಲ್ಲ ಅಂತ. ಸೈನ್ಸ್ ಓದಿದ್ರೆ ಪ್ರಯೋಜನ ಇಲ್ಲ ಅಂದ್ರೆ ಏನು? ನಾನು ಯಾವ ಪೊಸಿಷನ್ ಅಲ್ಲಿ, ಯಾವ ಕಂಡೀಷನ್ ಅಲ್ಲಿ ಇದ್ದೀನಿ,
ಈಗ ನಾನು ಏನನ್ನ ಗಣಿತವನ್ನ ಬಿಟ್ಟು ಏನನ್ನ ಓದಿದ್ರು ಪ್ರಯೋಜನ ಇಲ್ಲ. ಈಗ ನಾನು ಏನೇ ಓದಿದ್ರು ಪ್ರಯೋಜನ ಇಲ್ಲ. ಹಾಗಾದ್ರೆ ಏನು ಓದಿದ್ರೆ ಪ್ರಯೋಜನ ಇದೆ? ಈ ಸಮಯದಲ್ಲಿ ನಾನು ಗಣಿತವನ್ನ ಅದನ್ನ ಓದಿದ್ರೆ ಮಾತ್ರ ಪ್ರಯೋಜನ ಇದೆ. ಹಾಗಾದ್ರೆ ಸೈನ್ಸು ಲ್ಯಾಂಗ್ವೇಜ್ ಓದಿದ್ರೆ ಏನೋ ಪ್ರಯೋಜನ ಇಲ್ವೇನೋ? ಈ ಪ್ರಯೋಜನ ಇರ್ಬೋದು. ಏನ್ ಹೇಳ್ತಾರೆ? ಪ್ರಯೋಜನ ಇರ್ಬೋದು, ಆದ್ರೆ ಇವಾಗ ಪ್ರಯೋಜನ ಇಲ್ಲ. ಅರ್ಥ ಆಗುತ್ತೆ? ನಮಗೂ ಕೂಡ ಜಿನವಾನಿಯ ಅನ್ಯ ವಿಷಯಗಳು ಕೂಡ ಪ್ರಯೋಜನಭೂತ ವಿಷಯಗಳೇ ಇದೆ, ಅಪ್ರಯೋಜನ ಏನೂ ಇಲ್ಲ. ಆದ್ರೆ ಯಾವಾಗ ಜೀವ ಮೋಕ್ಷ ಮಾರ್ಗವನ್ನ ಪ್ರಕಟ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ, ನೇರವಾಗಿ ಮೋಕ್ಷ ಮಾರ್ಗದ ದಾರಿಯನ್ನ ಹಿಡಿಲಿಕ್ಕೆ ಹೋಗ್ತಾ ಇದ್ದಾನೆ, ಆ ದಾರಿಯಲ್ಲಿ ಯಾವ್ದು ಅನಿವಾರ್ಯ ಇದೆ ಅದಂತೂ ನಿಶ್ಚಿತ ಬೇಕೇ ಬೇಕಿದೆ. ಅದನ್ನ ಹೊರತುಪಡಿಸದಂತೆ ಅದಕ್ಕೆ ಸಪೋರ್ಟಿವ್ ಆಗಿ ಬೆಂಬಲಾತ್ಮಕವಾದ ಯಾವ ವಿಚಾರಗಳಿದೆ ಅವುಗಳ ವಿಚಾರ ಅನಂತರ ಬರುತ್ತೆ. ಆದ್ರೆ ಮೊದಲು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ಬೇಕು? ದೋಸ್ ವಿಚಾರ ಕಂಪಲ್ಸರಿ, ಯಾವುದು ಅನಿವಾರ್ಯ ಇದೆ ಆ ವಿಚಾರಗಳನ್ನು ಮೊದಲು ತಿಳಿಬೇಕು. ಹಾಗಾಗಿ ದ್ರವ್ಯ ಸಂಗ್ರಹಕಾರ ನೇಮಿಚಂದ್ರ ಆಚಾರ್ಯರು ಏನ್ ಮಾಡ್ತಾರೆ, ಆ ಯಾವ ಮೋಕ್ಷ ಮಾರ್ಗ ಇದೆ ಆ ಮೋಕ್ಷ ಮಾರ್ಗಕ್ಕೆ ಅನಿವಾರ್ಯವಾಗಿ ತಿಳಿಬೇಕಾದಂತಹ ಯಾವ ತತ್ವಗಳಿದೆ ಅವುಗಳನ್ನ ಸಂಗ್ರಹಿಸಿ ಈ ಒಂದು ಪುಟ್ಟದಾದಂತಹ ಕೃತಿಯಲ್ಲಿ ತಂದು ನಮಗೆ ಉಣಬಡಿಸ್ತಾರೆ. ಹಾಗೆ ನೋಡಿದ್ರೆ 6-7 ಪುಟದಲ್ಲಿ ಇರುವಂತಹ ಈ ಗ್ರಂಥದ ವಿಸ್ತಾರವನ್ನು ನಾವು ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಸಂಪೂರ್ಣ ಸಮಯ ಸಾರವನ್ನು ನಾವು ಹೇಳಬಹುದು. ಒಂದು ರೀತಿಯಾಗಿ ಇದನ್ನೂ ಕೂಡ ನಾವು ಪುಟ್ಟ ಸಮಯ ಸಾರ ಅಂತ ಕರಿಬಹುದು. ಯಾಕಂದ್ರೆ ಸಮಯ ಸಾರದ ಸಾರಭೂತವಾದಂತ ವಿಚಾರಗಳಿದೆ ಇದರಲ್ಲಿ. ಏನು ವಿಚಾರ ಇಲ್ಲ ದ್ರವ್ಯ ಸಂಗ್ರಹದಲ್ಲಿ? ದ್ರವ್ಯಗಳ ವಿಚಾರ, ತತ್ವಗಳ ವಿಚಾರ, ಅಸ್ಥಿಕಾಯಿಗಳ ವಿಚಾರ, ಧ್ಯಾನದ ವಿಚಾರ, ಸಮ್ಯಕ್ ದರ್ಶನದ ವಿಚಾರ, ರತ್ನತ್ರಯದ ವಿಚಾರ, ಜೀವ ದ್ರವ್ಯದ ವಿಚಾರ, ಆತ್ಮನ ವಿಚಾರ, ಆತ್ಮನ ಗುಣಗಳ ವಿಚಾರ, ಯಾವ ವಿಚಾರಗಳಿಲ್ಲ ದ್ರವ್ಯ ಸಂಗ್ರಹದಲ್ಲಿ. ನಿನ್ನ ಆತ್ಮ ದರ್ಶನಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ವಿಷಯ ಇದರಲ್ಲಿ ಉಪಲಬ್ಧ ಇದೆ. ನನಗಂತೂ ಎಷ್ಟು ಆನಂದ ಇದೆ. ಇನ್ನೇನು ಬೇಕಾಗಿದೆ ನಮಗೆ? ನಮಗೆ ಯಾವ ದಾರಿ ಜೀವನದಲ್ಲಿ ಬೇಕಾಗಿದೆ, ಮೋಕ್ಷ ಮಾರ್ಗದ ದಾರಿ, ಆ ಸಂಪೂರ್ಣ ಮೋಕ್ಷ ಮಾರ್ಗದ ದಾರಿಯನ್ನ ಇಷ್ಟು ಒಂದು ಪುಟ್ಟ ಕೃತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ತೆರೆದಿಡುವಂತಹ ಕೆಲಸವನ್ನ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಎಂತ ದೊಡ್ಡ ಉಪಕಾರ ಇದೆ. ಮತ್ತೆ ನಮ್ಮ ಕೆಲಸ ಎಷ್ಟು ಸುಲಭ ಆಗಿದೆ ವಿಚಾರ ಮಾಡಿ. ಯಾವ ಜೀವಕ್ಕೆ ಸಮಯ ಇಲ್ಲ, ಆಯಸ್ಸು ಕಡಿಮೆ ಇದೆ, ಅಂತಹ ಜೀವಕ್ಕೆ ಮೋಕ್ಷ ಮಾರ್ಗವನ್ನ ತಿಳಿಬೇಕು. ಏನ್ ಮಾಡ್ಬೇಕು? ಇಡೀ ಜಿನವಾನಿಯನ್ನ ತಿಳಿಬೇಕೇನು? कि नहीं तो सबसे पहले प्रयोजनभूत तत्वों का विचार कर. ಮೊಟ್ಟ ಮೊದಲು ನಾವು ಪ್ರಯೋಜನಭೂತವಾದ ವಿಚಾರಗಳನ್ನ ಮೊದಲು ತಿಳಿಯೋಣ. ಪ್ರಯೋಜನಭೂತವಾದ ವಿಚಾರವನ್ನ ತಿಳಿಬೇಕಾದ್ರೆ ನಮಗೆ ತುಂಬಾ ದೊಡ್ಡ ಉಪಾಯಭೂತವಾಗಿ ಈ ದ್ರವ್ಯ ಸಂಗ್ರಹ ಗ್ರಂಥ ಸಿಗುತ್ತೆ. ಹಾಗಾಗಿ ನಾವು ದ್ರವ್ಯ ಸಂಗ್ರಹವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಪ್ರತಿದಿನ ಇದನ್ನ ಪಾಠ ಮಾಡೋದ್ರಿಂದ ಏನಾಗುತ್ತೆ? ಮೋಕ್ಷ ಮಾರ್ಗ ಮತ್ತು ಮೋಕ್ಷ ಮಾರ್ಗದ ದಾರಿ ಸದಾ ಕಾಲ ನಮ್ಮ ತಲೆಯಲ್ಲಿ, ನಮ್ಮ ಜ್ಞಾನದಲ್ಲಿ, ನಮ್ಮ ಚಿತ್ತದಲ್ಲಿ ಸದಾ ಕಾಲ ಓಡಾಡ್ತಾ ಇರುತ್ತೆ. ಇದೇ ಬೇಕಾಗಿದೆ ನಮಗೆ ಈ ಸಮಯದಲ್ಲಿ. ಈ ಮನುಷ್ಯ ಭವವನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಇನ್ನೇನ್ ಬೇಕಾಗಿದೆ? ಪ್ರತಿ ಸಮಯ ನಿಜವಾದ ಮೋಕ್ಷ ಮಾರ್ಗ, ಸರಿಯಾದ ಮೋಕ್ಷ ಮಾರ್ಗ, ಸಮ್ಯಕ್ ಮೋಕ್ಷ ಮಾರ್ಗದ ದಾರಿ ಪ್ರತಿ ಸಮಯ ನಮ್ಮ ತಲೆಯಲ್ಲಿ, ನಮ್ಮ ಚಿತ್ತದಲ್ಲಿ ಓಡಾಡ್ಬೇಕು. ಪ್ರತಿ ಸಮಯ ಆ ವಿಚಾರಗಳು ಬರ್ಬೇಕು. ಅವಾಗ ತಾನೇ ನಮ್ಮ ಯಾವ ಈ ಅನಾದಿ ಕಾಲದ ದುರ್ಭಟ, ಈ ಯಾವ ಮೋಹ ಇದೆ, ಈ ಮೋಹವನ್ನ ನಾವು ಬಿಡ್ಲಿಕ್ಕೆ ಅವಾಗ ತಾನೇ ಸಾಧ್ಯ ಆಗೋದು. ಹಾಗಾಗಿ ಮತ್ತೆ ಯಾವ ದ್ರವ್ಯ ಸಂಗ್ರಹದ ಇನ್ನೊಂದು ವಿಶೇಷತೆ ಇದೆ, ಅದೇನು ಅಂತ ಹೇಳಿದ್ರೆ, ನೇಮಿಚಂದ್ರ ಆಚಾರ್ಯರು ಬಾಲಬೋಧಾಯ ಅಂತ ಹೇಳಿದ್ರೆ ಪ್ರಾಥಮಿಕ ಅವಸ್ಥೆಯಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೆ ತತ್ವವನ್ನ ಹೇಳ್ತಾ ಇರೋದ್ರಿಂದ ಅವರು ಯಾವ ದೃಷ್ಟಿಯಿಂದ ಯಾವ ತತ್ವ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ.
ಅಂದ್ರೆ ಮೂಲ ಗಾಥೆಯಲ್ಲಿ ಇದು ನಿಶ್ಚಯನಯದ ಕಥನವೋ, ಇದು ವ್ಯವಹಾರನಯದ ಹೇಳಿಕೆಯೋ, ಇದು ಯಾವ ದೃಷ್ಟಿಯಿಂದ ಇದೆ? ಏನ್ ಅಸುಹಾದೋ ವಿಣಿವಿತ್ತಿ ಸುಹೇಪವಿತ್ತೀಯ ಜಾಣಚಾರಿತ್ತಂ. ಅದಂಗೆ ವ್ಯವಹಾರ ಚಾರಿತ್ರ ಇದೆ. ಅರ್ಥ ಆಗುತ್ತೆ. ಶುಭದಲ್ಲಿ ಪ್ರವೃತ್ತಿ, ಅಶುಭದಿಂದ ನಿವೃತ್ತಿ, ಇದಕ್ಕೆ ಚಾರಿತ್ರ ಅಂತ ಕರೀತಾರೆ. ಆದ್ರೆ ಯಾವ ದೃಷ್ಟಿಯಿಂದ ಕಲ್ತಾರೆ? ವ್ಯವಹಾರ ದೃಷ್ಟಿಯಿಂದ. ಎಷ್ಟು ಸ್ಪಷ್ಟ ಆಯ್ತು ಈಗ ವಿಚಾರ. ಈಗ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಯಾವುದೇ ಚಾನ್ಸೇ ಇಲ್ಲ. ಇವನ್ ನಾವು ಸಮಯ ಸಾರವನ್ನು ಓದಿದ್ರು ಕೂಡ ಒಂದು ಪ್ರೌಢವಾದಂತಹ ಕೃತಿಯಾಗಿರೋದ್ರಿಂದ ನಮಗೆ ಎಲ್ಲಾ ಕಡೆಗೂ ಇದು ವ್ಯವಹಾರನಯದ ಕಥನವು, ನಿಶ್ಚಯನಯದ ಕಥನವು ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳೋದಿಲ್ಲ. ಅದು ಅಂಡರ್ಸ್ಟುಡ್ ಇದೆ. ಜಿನ್ವಾನಿ, ಸಂಪೂರ್ಣ ಜಿನ್ವಾನಿನೇ ಹೀಗಿದೆ. ಆದ್ರೆ ದ್ರವ್ಯ ಸಂಗ್ರಹದ ವಿಶೇಷತೆ ಇದೆ. ಆಚಾರ್ಯರು ಅಲ್ಲಿ ಅಪೇಕ್ಷೆಯನ್ನು ಕೂಡ ಹೇಳ್ಬಿಡ್ತಾರೆ. ಇನ್ನು ಇದು ಯಾವ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಪ್ರಾಥಮಿಕ ಹಂತದ ಕೃತಿ ಇದೆ. ಪ್ರಾಥಮಿಕ ಹಂತದಲ್ಲಿ ಓದುವಂತಹ ಜೀವಕ್ಕೆ ಸಂದೇಹಗಳು ಉಂಟಾಗಬಾರ್ದು, ವಿಚಾರಗಳು ಅತ್ಯಂತ ಸ್ಪಷ್ಟ ಇರಬೇಕು ಅನ್ನೋ ದೃಷ್ಟಿಯಿಂದ ಆಚಾರ್ಯರು ಅಲ್ಲಲ್ಲಿ ಆ ದೃಷ್ಟಿಕೋನಗಳನ್ನ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಇನ್ನೇನು ಉಳಿಯುತ್ತೆ ನಮಗೆ ಆ ಒಂದು ಗ್ರಂಥದ ಅಧ್ಯಯನವನ್ನ ಮಾಡಿ ಮೋಕ್ಷ ಮಾರ್ಗವನ್ನ ತಿಳ್ಕೊಳ್ಳಿಕ್ಕೆ? ಇನ್ನೇನೂ ಬಾಧೆಗಳು ಉಂಟಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗತ್ತಲ್ಲ? ಹಾಗಾಗಿ ಆ ದೃಷ್ಟಿಯಿಂದ ಯಾವ ದ್ರವ್ಯ ಸಂಗ್ರಹ ಇದೆ ಅದು ಮಹತ್ವಪೂರ್ಣ ಸ್ಥಾನವನ್ನ ಪಡೆಯುತ್ತೆ. ಇನ್ನು ಮುಂದಿನ ವಿಶೇಷತೆ ಏನು ಅಂದ್ರೆ, ಮುಂದಿನ ವಿಶೇಷತೆ ನಾವು ಹೇಳಿದ್ವಲ್ಲ, ಪ್ರಯೋಜನಭೂತದಲ್ಲಿ ಏನೇನು ಬರುತ್ತೆ? ಪ್ರಯೋಜನಭೂತವಾದ ಚರ್ಚೆ ಇದೆ. ಪ್ರಯೋಜನಭೂತ ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಅನಿವಾರ್ಯ ಆಗಿರುವಂತಹ ವಿಚಾರಗಳು. ಮೋಕ್ಷ ಮಾರ್ಗಕ್ಕೆ ಅನಿವಾರ್ಯ ಆಗಿರುವಂತಹ ವಿಚಾರಗಳು ಯಾವ್ದ್ಯಾವ್ದು? ಹಿಂದೆ ನಾವು ಚರ್ಚೆ ಮಾಡಿದ್ವಿ 7 ತತ್ವಗಳನ್ನು ಚರ್ಚೆ ಮಾಡುವಾಗ. 3 ಅಧ್ಯಾಯಗಳಲ್ಲೂ ಕೂಡ ಆಚಾರ್ಯ ಏನ್ ಮಾಡ್ತಾರೆ? ಷಡ್ದ್ರವ್ಯ ಪಂಚಾಸ್ತಿಕಾಯ ವರ್ಣನೆ. ಷಡ್ದ್ರವ್ಯ ಪಂಚಾಸ್ತಿಕಾಯವನ್ನ ತಿಳಿಯೋದು ಇದು ಮೂಲ ಇದೆ. ಯಾಕಂದ್ರೆ ದ್ರವ್ಯಗಳ ವಿಚಾರ ಗೊತ್ತಾಗ್ಲಿಲ್ಲ ಅಂದ್ರೆ ಅಜ್ಞಾನ ದೂರ ಆಗೋದು ಹೇಗೆ? ದ್ರವ್ಯಗಳ ಒಂದು ವಸ್ತು ಸ್ಥಿತಿ, ಒಂದು ಯಾವ ಸ್ಥಿತಿ ಇದೆ, ದ್ರವ್ಯಗಳ ಯಾವ ಒಂದು ಪರಿಣಮನೆ ಇದೆ, ಆ ವಾಸ್ತವಿಕವಾದ ಪರಿಸ್ಥಿತಿ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೆ ದೃಢ ಶುದ್ಧಿ ಆಗೋದು ಹೇಗೆ? ನಾನು ಜೀವ ದ್ರವ್ಯ ಇದ್ದೇನೆ, ಕಣ್ಣಿಗೆ ಕಾಣಿಸೋದು ಪುದ್ಗಲ ದ್ರವ್ಯ ಇದೆ, ಪುದ್ಗಲದಲ್ಲಿ ಸ್ಪರ್ಶರಸಗಂಧ ವರ್ಣ ಇದೆ, ನನ್ನಲ್ಲಿ ಜ್ಞಾನದರ್ಶನ ಚಾರಿತ್ರ ಇದೆ, ಅದರಲ್ಲಿ ಏನು ವ್ಯತ್ಯಾಸ ಇದೆ, ನನ್ನಲ್ಲಿ ಏನು ವ್ಯತ್ಯಾಸ ಇದೆ, ನಾನು ಹೆಂಗಿದ್ದೇನೆ, ಪುದ್ಗಲ ಹೇಗಿದೆ, ಯಾವ ರೀತಿಯಾದ ವಿಚಾರಗಳಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾರೆ. ಅದಾದ್ಮೇಲೆ ಸಪ್ತ ತತ್ವಗಳ ಚರ್ಚೆ ಇದೆ. ಅದಾದ್ಮೇಲೆ ರತ್ನತ್ರಯದ ಚರ್ಚೆ ಇದೆ. ಬೋಲೋ ಅವ್ರ ಕ್ಯಾ ಚೆಯ್ಯೆ? ಇನ್ನೇನು ಚರ್ಚೆ ಉಳಿಯುತ್ತೆ ಮೋಕ್ಷ ಮಾರ್ಗಕ್ಕೋಸ್ಕರ? ಹಾಗಾಗಿ ಇವೆಲ್ಲ ವಿಷಯಗಳ ಚರ್ಚೆ ದ್ರವ್ಯ ಸಂಗ್ರಹದಲ್ಲಿ ಇದೆ. ಅದನ್ನೆಲ್ಲ ಚರ್ಚೆಯನ್ನ ನಾವು ಮಾಡೋದಿದೆ. ಇನ್ನೀಗ ಮುಂದಿನ ವಿಶೇಷತೆ ದ್ರವ್ಯ ಸಂಗ್ರಹದ ಯಾವ ವರ್ಣನಾ ಪದ್ಧತಿ ಇದೆ. ಅದರಲ್ಲಿ ಮೊದಲನೇ ಪದ್ಧತಿ ಏನು? ಈ ಪ್ರತಿಯೊಂದು ದೃಷ್ಟಿಕೋನಗಳನ್ನ ಆಚಾರ್ಯರು ಅಲ್ಲಲ್ಲಿ ಸ್ಪಷ್ಟಪಡಿಸ್ತಾರೆ. ಇದು ನಿಶ್ಚಯ ದೃಷ್ಟಿನೋ ವ್ಯವಹಾರ ದೃಷ್ಟಿನೋ ಅನ್ನೋದನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಇದೊಂದು ವಿಶೇಷವಾದ ದೃಷ್ಟಿ ಇದೆ, ವಿಶೇಷವಾದ ವರ್ಣನೆ ಪದ್ಧತಿ ಇದೆ. ಎರಡನೇದು, ದ್ರವ್ಯ ಸಂಗ್ರಹಕ್ಕೆ ನಾವು ಇನ್ನೊಂದು ಉಪಾಧಿಯನ್ನ ಕೊಡ್ತೇವೆ, ಬಿರುದನ್ನ ಕೊಡ್ತೇವೆ. ಅದೇನು? ದ್ರವ್ಯ ಸಂಗ್ರಹ ಒಂದು ಲಾಕ್ಷಣಿಕ ಗ್ರಂಥ ಇದೆ. ನಾವು ಶಾಸ್ತ್ರೀಯ ಭಾಷೆಯಲ್ಲಿ ಅಥವಾ ಅಕಾಡೆಮಿಕ್ ಲ್ಯಾಂಗ್ವೇಜ್ ಅಲ್ಲಿ ಏನಂತ ಕರೀತಾರೆ ದ್ರವ್ಯ ಸಂಗ್ರಹಕ್ಕೆ? ಲಾಕ್ಷಣಿಕ ಗ್ರಂಥ. ಲಾಕ್ಷಣಿಕ ಗ್ರಂಥ ಅಂದ್ರೆ ಯಾವ ಗ್ರಂಥದಲ್ಲಿ ಲಕ್ಷಣಗಳನ್ನ ಹೇಳ್ತಾರೆ ಅದಕ್ಕೆ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ. ಏನ್ ಹೇಳ್ತಾರೆ? ಯಾವ ಗ್ರಂಥದಲ್ಲಿ ಲಕ್ಷಣಗಳನ್ನ ಹೇಳ್ತಾರೆ ಅದಕ್ಕೆ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ. ಲಕ್ಷಣ ಅಂದ್ರೆ ಏನು? ನಾವು ಹಿಂದೆ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಲಕ್ಷಣದ ಬಗ್ಗೆನು. ಲಕ್ಷಣ ಅಂದ್ರೆ ಯಾವುದು ದ್ರವ್ಯದ ಸಂಪೂರ್ಣ ಭಾಗದಲ್ಲಿ ಇರುತ್ತೆ, ಸಂಪೂರ್ಣ ಅವಸ್ಥೆಯಲ್ಲಿ ಇರುತ್ತೆ, ಆದ್ರೆ ಅನ್ಯ ದ್ರವ್ಯದಲ್ಲಿ ಸಿಗೋದಿಲ್ಲ, ಅದಕ್ಕೆ ನಾವು ಲಕ್ಷಣ ಅಂತ ಕರೀತೀವಿ.
ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ದೋಷಗಳಿಂದ ರಹಿತವಾದಂತಹ ಯಾವ ಒಂದು ಐಡೆಂಟಿಫಿಕೇಶನ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಲಕ್ಷಣ. ಉದಾಹರಣೆಗೆ ಜೀವದ್ರವ್ಯದ ಲಕ್ಷಣ ಉಪಯೋಗ ಇದೆ, ಇದು ಉಪಯೋಗ ಜೀವದ್ರವ್ಯದ ಲಕ್ಷಣ ಆಯ್ತು. ಏನಾಯ್ತು? ಈ ಲಕ್ಷಣ ಜೀವದ್ರವ್ಯದ ಎಲ್ಲಾ ಅವಸ್ಥೆಯಲ್ಲಿ, ಎಲ್ಲಾ ಭಾಗದಲ್ಲಿ, ಎಲ್ಲಾ ಕ್ಷೇತ್ರದಲ್ಲೂ ಕಂಡು ಬರುತ್ತೆ. ಮತ್ ಅನ್ಯ ಯಾವ ದ್ರವ್ಯದಲ್ಲೂ ಉಪಯೋಗ ಕಂಡು ಬರೋದಿಲ್ಲ. ಏನ ಸದಾ ಕಾಲ ಭೂತ್ ಭವಿಷ್ಯತ್ ವರ್ತಮಾನ ತ್ರಿಕಾಲ ಉಪಯೋಗ ಶಕ್ತಿ ಇದೆ. ಏನ ಮತ್ತೆ ಭರತ ಕ್ಷೇತ್ರ, ಐರಾವತ ಕ್ಷೇತ್ರ ಎಲ್ಲೇ ಹೋದ್ರು ಜೀವಕ್ಕೆ ಸದಾ ಕಾಲದಿಂದ ಈ ಯಾವ ಉಪಯೋಗ ಶಕ್ತಿ ಇದೆ ಇದಿದೆ. ತ್ರೈಕಾಲಿಕ ಶಾಶ್ವತ ಯಾವ ಒಂದು ಜೀವದ್ರವ್ಯದ ಜೊತೆಗೆ ನದಿ ಅನಂತ ಕಾಲದವರೆಗೆ ಇರುವಂತಹ ಯಾವ ಒಂದು ಗುಣ ಇದೆ, ಅದನ್ನ ಆ ಟು ಐಡೆಂಟಿಫೈ, ಆ ಯಾವ ಐಡೆಂಟಿಫಿಕೇಶನ್ ಮಾಡುವಂತಹ ಯಾವ ಒಂದು ಗುರುತನ್ನ ಹೇಳೋದಿದೆ, ಅದಕ್ಕೇನಂತೀವಿ ನಾವು? ಲಕ್ಷಣ ಅಂತ ಕರಿತೇವೆ. ಸೊ ಪ್ರತಿಯೊಂದು ವಿಷಯದ, ದಿಗಂಬರ ಜೈನಾಗಮದ ಯಾವ ವಿಷಯಗಳಿದೆ ಆ ಪ್ರತಿಯೊಂದು ವಿಷಯದ ಲಕ್ಷಣಗಳನ್ನ ಈ ಒಂದು ದ್ರವ್ಯ ಸಂಗ್ರಹ ನಮಗೆ ತಿಳಿಸ್ಕೊಡುತ್ತೆ. ಲಕ್ಷಣವನ್ನ ಹೇಳೋದ್ರಲ್ಲಿ ಏನು ವಿಶೇಷ ಇದೆ? ಲಕ್ಷಣವನ್ನ ಹೇಳೋದ್ರಲ್ಲಿ ಬಹಳ ವಿಶೇಷತೆ ಇದೆ. ಯಾಕಂದ್ರೆ ಲಕ್ಷಣ ಹೇಳೋದು ಒಂದು ರೀತಿಯಾಗಿ ನಾವೇನಂತೀವಿ ಅಬ್ರಿವೇಶನ್ಸ್ ಅಂತ ಕರಿತೀವಲ್ಲ, ಸೊ ವಿಷಯವನ್ನ ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸೋದಾದ್ರೆ ಹೆಂಗ ಪ್ರಸ್ತುತಪಡಿಸೋದು? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಡೆಫಿನೇಷನ್ ಹುಡುಕ್ತೇವೆ. ಡೆಫಿನೇಷನ್ ಮೊದಲು ಬರಿತೀವಿ, ಆಮೇಲೆ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ವರ್ಣನೆ ಎಷ್ಟಾದ್ರೂ ಮಾಡ್ಬೋದು ನಾವು, ಆದ್ರೆ ಡೆಫಿನೇಷನ್ 2 ಸೆಂಟೆನ್ಸ್ ಮಾತ್ರ ಇದೆ. 2 ಸೆಂಟೆನ್ಸ್ ಅನ್ನ ನಾವು 2 ಪುಟವಾಗಿ, 20 ಪುಟವಾಗಿ, 200 ಪುಟಗಳಾಗಿ ವಿಸ್ತಾರ ಮಾಡ್ಬೋದು. ಯಾಕಂದ್ರೆ ಆ ಲಕ್ಷಣ ಆ ಒಂದು ಪರಿಭಾಷೆಯಲ್ಲಿ ಇದೆ. ಹಾಗಾಗಿ ಲಕ್ಷಣ ಗ್ರಂಥಗಳೇನಿದೆ ಅದು ಸಂಕ್ಷಿಪ್ತವಾಗಿ ಇರುತ್ತೆ, ಆದ್ರೆ ಅದನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಸಂಪೂರ್ಣ ಮರ್ಮ ಅರ್ಥ ಆಗೋದು ಸಾಧ್ಯ ಇದೆ. ಹಾಗಾಗಿ ಅದು ಷಡ್ ದ್ರವ್ಯಗಳಿರ್ಬೋದು, ಪಂಚ ಅಸ್ಥಿಕಾಯಗಳಿರ್ಬೋದು, ಸಪ್ತ ಪದಾರ್ಥಗಳಿರ್ಬೋದು, ನವ ಪದಾರ್ಥಗಳಿರ್ಬೋದು, ಮೋಕ್ಷ ಮಾರ್ಗ ಇರ್ಬೋದು, ರತ್ನತ್ರಯ ಇರ್ಬೋದು, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇರ್ಬೋದು, ದರ್ಶನ ಜ್ಞಾನ ಚಾರಿತ್ರದ ಪರಿಭಾಷೆಗಳಿರ್ಬೋದು, ಎಲ್ಲಾ ವಿಷಯಗಳ ಪರಿಭಾಷೆಯನ್ನ, ಲಕ್ಷಣವನ್ನ ಆಚಾರ್ಯರು ಕೊಡ್ತಾರೆ. ಇದರಿಂದ ಏನಾಗುತ್ತೆ? ನಾವು ಅಲ್ಲಿ ಪರಿಭ್ರಮಣೆ ಮಾಡೋದು ಅಂದ್ರೆ ಸಂದೇಹ ಪಡುವಂತಹ ಒಂದು ಪರಿಸ್ಥಿತಿ ಉಂಟಾಗೋದೇ ಇಲ್ಲ. ಬಿಕಾಸ್ ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್, ತುಂಬಾ ಸ್ಪಷ್ಟ ಇದೆ. ಜೀವದ್ರವ್ಯ ಯಾವುದು? ಉಪಯೋಗ. ನಾವು ಇನ್ನೇನು ಯಾವುದೇ ರೀತಿಯಾದ ಅನ್ಯ ವಿಚಾರಗಳನ್ನ ಮಾಡೋದಕ್ಕೆ ಆಸ್ಪದವೇ ಇಲ್ಲ ಅಲ್ಲಿ, ಯಾಕಂದ್ರೆ ಲಕ್ಷಣ ತುಂಬಾ ಸ್ಪಷ್ಟ ಇದೆ. ಹಾಗೆ ಅತ್ಯಂತ ಸ್ಪಷ್ಟವಾದ ವರ್ಣನೆ ಇರೋದ್ರಿಂದ ಆ ಲಾಕ್ಷಣಿಕ ಗ್ರಂಥ ಅಂತ ನಾವು ದ್ರವ್ಯ ಸಂಗ್ರಹಕ್ಕೆ ಕರೀತೇವೆ. ದ್ರವ್ಯ ಸಂಗ್ರಹದ ಮತ್ತೊಂದು ವಿಶೇಷತೆ, ಈ ದ್ರವ್ಯ ಸಂಗ್ರಹ ಲಾಕ್ಷಣಿಕ ಗ್ರಂಥ ಇದೆ. ಇದರಿಂದ ನಮ್ಗೆ ಇನ್ನೊಂದು ಲಾಭ ಆಗುತ್ತೆ. ಏನ್ ಲಾಭ ಆಗುತ್ತೆ? ನಾವು ಜೈನ ಧರ್ಮದ ಸಿದ್ಧಾಂತಗಳ ಮೂಲ ಲಕ್ಷಣಗಳನ್ನ ಪರಿಭಾಷೆಗಳಿಂದ ಅಂದ್ರೆ ಅಲ್ಲಿಂದ ಕಲೀಲಿಕ್ಕೆ ಶುರು ಮಾಡ್ತಾರೆ. ಪರಿಭಾಷಾತ್ಮಕ ಜ್ಞಾನದಿಂದ, ದಟ್ ಈಸ್ ದಿ ಫೌಂಡೇಶನ್, ಆಧಾರಭೂತವಾದಂತಹ ಅಡಿಪಾಯ ಜ್ಞಾನವನ್ನ ನಾವು ಪಡ್ಕೊಳ್ತಾ ಈ ದ್ರವ್ಯ ಸಂಗ್ರಹದ ಅಧ್ಯಯನದಿಂದ ಪಡ್ಕೊಳ್ತಾ ಹೋಗ್ತೇವೆ. ಹಾಗಾಗಿ ಅದು ಕೂಡ ಒಂದು ದೊಡ್ಡ ಲಾಭ ಇದೆ. ಇದೇ ಕಾರಣದಿಂದ ನಾವು ಇದನ್ನ ಮೊದಲು ಸ್ವಾಧ್ಯಾಯಕ್ಕೆ ತಕೊಂಡಿದ್ದೇವೆ. ನಾವು ಚರಣಾನಿಯೋಗದ ಗ್ರಂಥವನ್ನ, ಶಾವಕಾಚಾರ ಇತ್ಯಾದಿಗಳನ್ನ ತಗೊಂಡ್ರು ಕೂಡ ಈ ಯಾವ ಮೂಲ ಲಕ್ಷಣಗಳಿದೆ, ಈ ಲಕ್ಷಣಗಳ ಅರ್ಥ ಆಗಬಿಟ್ರೆ ಮುಂದಿನ ಕೃತಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅದರ ಅಭಿಪ್ರಾಯವನ್ನ ತಿಳ್ಕೊಳ್ಳೋದು ಎಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಾವು ದ್ರವ್ಯ ಸಂಗ್ರಹದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಸೊ ಈಗ ಇನ್ನೊಂದು ದೃಷ್ಟಿ ಏನ್ ಹೇಳಿದ್ರು? ಲಾಕ್ಷಣಿಕ ಗ್ರಂಥದ ಒಂದು ವಿಶೇಷತೆಯನ್ನು ಹೇಳಿದ್ರು. ಇನ್ ಹೇಳ್ತಾರೆ ಯಾವ ದ್ರವ್ಯ ಸಂಗ್ರಹದ ಭಾಷೆ ಇದೆ, ಮುಂದಿನ ವಿಶೇಷತೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ.
ದ್ರವ್ಯ ಸಂಗ್ರಹದ ಯಾವ ಭಾಷೆ ಇದೆ, ಈ ದ್ರವ್ಯ ಸಂಗ್ರಹದ ಭಾಷೆಗೆ ನಾನು ನಿನ್ನೆ ಕೂಡ ಹೇಳಿದ್ದೆ ಶೌರಸೇನಿ ಪ್ರಾಕೃತ ಅಂತ ಕರೀತಾರೆ. ದ್ರವ್ಯ ಸಂಗ್ರಹದ ಭಾಷೆಗೆ ಶೌರಸೇನಿ ಪ್ರಾಕೃತ ಅಂತ ಕರೀತಾರೆ. ಶೌರಸೇನಿ ಪ್ರಾಕೃತದ ವಿಶೇಷತೆ ಏನು ಹೇಳ್ತಾರೆ, ಈ ಯಾವ ಆಗಮದಲ್ಲಿ ಮುಖ್ಯವಾಗಿ ದ್ರವ್ಯ ಸಂಗ್ರಹದಲ್ಲಿ ಬಳಕೆ ಆಗಿರುವಂತಹ ಯಾವ ಭಾಷೆ ಇದೆ ಇದು ಬಹಳ ಸರಳ, ಸುಲಭ, ಸುಬೋಧ ಗಮ್ಯ ಇದೆ. ಅಂದ್ರೆ ಶೌರಸೇನಿ ಭಾಷೆನೇ ಸುಲಭ ಇದೆ, ಅದರಲ್ಲೂ ಕೂಡ ದ್ರವ್ಯ ಸಂಗ್ರಹದಲ್ಲಿ ಬಳಕೆ ಮಾಡಿರುವಂತಹ ವಿಚಾರಗಳು ಮತ್ತಷ್ಟು ಸುಲಭ ಇದೆ. ಇನ್ನು ನಾವು ಕನ್ನಡ ಓದಿದಂತೆ ಅದನ್ನ ಈ ಗಾಹೆಗಳನ್ನ ಅರ್ಥ ಮಾಡ್ಕೋಬಹುದು, ಅಷ್ಟು ಸುಲಭವಾದಂತಹ ಸರಳವಾದಂತಹ ಭಾಷೆ ಇದೆ. ಇಲ್ಲಿ ಆಚಾರ್ಯರಿಗೆ ದಿಗಂಬರ ಜೈನಾಚಾರ್ಯರಿಗೆ ಎಲ್ಲೂ ತಮ್ಮ ಪ್ರೌಢವಾದ ಜ್ಞಾನ ಪ್ರದರ್ಶನವನ್ನ, ಪಾಂಡಿತ್ಯವನ್ನ ಪ್ರದರ್ಶನ ಮಾಡುವಂತಹ ಭಾವ ಎಲ್ಲೂ ಯಾವ ಆಚಾರ್ಯರಿಗೂ ಬರಲೇ ಇಲ್ಲ ಏನ. ಹಾಗಾಗಿ ನಾವು ಯಾವುದೇ ಆಗಮವನ್ನ ತಗೊಂಡು ಹೋದ್ರು, ಯಾವುದೇ ಗ್ರಂಥವನ್ನ ತಗೊಂಡು ಓದ್ಲಿಕ್ಕೆ ಶುರು ಆದ್ರೂ ಅಲ್ಲಿ ಯಾವುದೇ ರೀತಿಯಾದ ಪಾಂಡಿತ್ಯದ ವಿಚಾರಗಳು ನಮಗೆ ಕಂಡು ಬರುವುದಿಲ್ಲ. ಎಷ್ಟು ಸುಲಭವಾಗಿ ಜೀವಿಗಳಿಗೆ ಅರ್ಥ ಆಗುತ್ತೆ ಅಷ್ಟು ಸುಲಭವಾಗಿ ಅರ್ಥ ಮಾಡಿಸುವಂತದ್ದು ಆಚಾರ್ಯರ ಒಂದು ಅಭಿಪ್ರಾಯ ಸದಾಕಾಲ ಇರುತ್ತೆ. ಆ ಒಂದು ದೃಷ್ಟಿಯಲ್ಲಿ ನೇಮಿಚಂದ್ರ ಆಚಾರ್ಯರು ಬಹಳ ಯಶಸ್ಸನ್ನ ಕಂಡುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬೆಳೆಸಿರುವಂತಹ ಭಾಷೆ ಬಹಳ ಸುಲಭ ಇದೆ. ನಾವು ಮುಂದೆ ಅಧ್ಯಯನವನ್ನ ಮಾಡುವಾಗ ಎಲ್ಲರಿಗೂ ಅದು ಗಮನಕ್ಕೆ ಬರುತ್ತೆ, ಎಷ್ಟು ಸುಲಭ ಇದು ಭಾಷೆ. ಪ್ರತಿದಿನ ಇವುಗಳ ಪಾಠವನ್ನ ಮಾಡುವಾಗ ನಮ್ಮ ಗಮನಕ್ಕೆ ಅದು ಬರುತ್ತೆ. ಹಾಗಾಗಿ ಶೌರಸೇನಿ ಪ್ರಾಕೃತ ಆಕ್ಚುಲಿ ಪ್ರಾಚೀನ ಭಾರತದಲ್ಲಿ ಎರಡು ಪ್ರಾಕೃತಗಳಿತ್ತು, ಒಂದು ಮಹಾರಾಷ್ಟ್ರೀ ಪ್ರಾಕೃತ, ಒಂದು ಶೌರಸೇನಿ ಪ್ರಾಕೃತ. ಸ್ವಲ್ಪ ಸ್ವಲ್ಪ ನಾನು ಜಾಸ್ತಿ ಹೇಳೋದಿಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಟೆಕ್ನಿಕಲ್ ವಿಚಾರಗಳನ್ನ ಹೇಳುತ್ತೇನೆ, ಒಂದೇ ದಿನ ಎಲ್ಲವನ್ನು ತಗೊಳ್ಳೋದಿಲ್ಲ. ಪ್ರತಿದಿನ ಒಂದೆರಡು ಭಾಷೆಗಳ ವಿಚಾರ ಬರುತ್ತೆ, ಅಷ್ಟಷ್ಟೇ ಗ್ರಹಣೆ ಮಾಡ್ಕೊಂಡು ಹೋದ್ರೆ ಸಾಕು. ಒಂದೇ ಸಲ ನಾನು ಎಲ್ಲವನ್ನೂ ಹೇಳೋದಿಲ್ಲ, ಸೊ ಗಾಬರಿ ಮಾಡ್ಕೊಳ್ಳೋದು ಬೇಡ. ಏನ್ ಹೇಳ್ತಿದ್ದೀನಿ ನಾನು, ಪ್ರಾಚೀನ ಭಾರತದಲ್ಲಿ ಎರಡು ಪ್ರಾಕೃತಗಳಿತ್ತು, ಒಂದು ಮಹಾರಾಷ್ಟ್ರೀ ಪ್ರಾಕೃತ, ಒಂದು ಶೌರಸೇನಿ ಪ್ರಾಕೃತ. ಈ ಎರಡು ಪ್ರಾಕೃತಗಳು ಏನಕ್ಕೆ ಫೇಮಸ್ ಇತ್ತು ಅಂತ ಹೇಳಿದ್ರೆ ಹಾಡುಗಳಂದ್ರೆ ಗೇಯಬದ್ಧ ಪ್ರಾಕೃತ ಅಂತ ಕರಿತೀವಿ ನಾವು. ಅಂದ್ರೆ ಈ ಪ್ರಾಕೃತದಲ್ಲಿ ಪದ್ಯಗಳನ್ನ ಮುಖ್ಯವಾಗಿ ರಚನೆ ಮಾಡ್ತಿದ್ರು. ನಾಟಕಗಳಿತ್ತಲ್ಲ, ಅಭಿಜ್ಞಾನ ಶಾಕುಂತಲ್, ಮೃಚ್ಛಕಟೀಕ, ಇಲ್ಲ ಸಂಸ್ಕೃತ ನಾಟಕಗಳಂತ ಹೇಳ್ತೀವಲ್ಲ, ಹೇಳಕ್ ಮಾತ್ರ ಸಂಸ್ಕೃತ ನಾಟಕಗಳಿದೆ, ಆದ್ರೆ ಇದರಲ್ಲಿ ಇರುವಂತಹ ಯಾವ ಮ್ಯಾಕ್ಸಿಮಮ್ ಭಾಷೆ ಇದೆ ಅದು ಪ್ರಾಕೃತ ಭಾಷೆ ಇದೆ. ಅದು ಯಾವುದೇ ಸಂಸ್ಕೃತ ನಾಟಕ ಆಗಿದ್ರು ದಿ ಮೋಸ್ಟ್ ಆಫ್ ದಿ ಪಾರ್ಟ್ ಅದರಲ್ಲಿ ಇರೋದೆಲ್ಲ ಪ್ರಾಕೃತ. ಬಟ್ ಪ್ರಾಕೃತ ಇದ್ರೂ ಯಾವ ಪ್ರಾಕೃತ ಅಂತ ಹೇಳಿದಾಗ ಅದರಲ್ಲಿ ಮುಖ್ಯವಾಗಿ ನಮಗೆ ಮಹಾರಾಷ್ಟ್ರೀ ಮತ್ತು ಶೌರಸೇನಿ ಸಿಗುತ್ತೆ. ಅದರಲ್ಲೂ ನಾವು ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಮಹಾರಾಷ್ಟ್ರೀಯನ್ನ ತೆಗೆದು ಬಿಟ್ರೆ, ಯಾಕಂದ್ರೆ ಮಹಾರಾಷ್ಟ್ರೀ ಪ್ರಾಕೃತ ಶೌರಸೇನಿ ಪ್ರಾಕೃತದ ನಂತರದಲ್ಲಿ ಶೌರಸೇನಿಯಿಂದನೇ ಪ್ರಭಾವಿತವಾಗಿ ಅದು ಒಂದು ರೀತಿಯಾಗಿ ನಮಗೆ ಬೆಳಕಕ್ಕೆ ಬರುತ್ತೆ ಏನ. ಹಾಗಾಗಿ ಮುಖ್ಯವಾಗಿ ಅನೇಕ ಪ್ರಾಕೃತಗಳಲ್ಲಿ ಪದ್ಯ ರಚನೆಗಳನ್ನ ಮಾತ್ರ ಶೌರಸೇನಿ ಪ್ರಾಕೃತದಲ್ಲೇ ಎಲ್ಲರೂ ಮಾಡ್ತಾ ಇದ್ರು. ಅರ್ಥ ಆಗತ್ತೆ? ಶೌರಸೇನಿ ಪ್ರಾಕೃತದಲ್ಲಿ ಮುಖ್ಯವಾಗಿ ಪದ್ಯಗಳ ರಚನೆ ಆಗ್ತಿತ್ತು. ಯಾಕೆ ಪದ್ಯಗಳ ರಚನೆ ಶೌರಸೇನಿಯಲ್ಲಿ ಆಗ್ತಿತ್ತು? ಯಾಕಂದ್ರೆ ಶೌರಸೇನಿ ಪ್ರಾಕೃತ ಅಷ್ಟು ಮಧುರ, ಅಷ್ಟು ಸರಳ, ಅಷ್ಟು ಸುಬೋಧಗಮ್ಯವಾದಂತಹ ಒಂದು ಭಾಷೆ ಇತ್ತು. ಇವುಗಳ ಶಬ್ದಗಳು ಬಹಳ ಸ್ಪಷ್ಟ ಇದೆ. ಆದ್ರೆ ಅನ್ಯ ಪ್ರಾಕೃತಗಳಲ್ಲಿ ಸ್ವಲ್ಪ ಕಾಠಿಣ್ಯತೆ ಕಂಡು ಬರುತ್ತೆ ನಮಗೆ. ಅರ್ಧಮಾಗಧಿ, ಪೈಶಾಚಿ, ಅವಧಿ ಇವುಗಳಲ್ಲೆಲ್ಲ ಒಂದು ಸ್ವಲ್ಪ ನಮಗೆ ಕಠಿಣತೆ ಕಾಣಿಸುತ್ತೆ. ಯಾಕಂದ್ರೆ ದೇಶಿ ಶಬ್ದಗಳ ಒಂದು ಪ್ರಯೋಗ ಅಧಿಕವಾಗಿ ನಮಗೆ ಕಾಣಿಸೋದ್ರಿಂದ ಅವುಗಳು ಸ್ವಲ್ಪ ಕಠಿಣ ಅಂತ ನಮಗನ್ಸುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ಕೂಡ ಯಾವ ದ್ರವ್ಯ ಸಂಗ್ರಹ ಕೃತಿ ಇದೆ ಅದು ಬಹಳ ವಿಶೇಷವಾದಂತಹ ಕೃತಿ ಇದೆ ಹೀಗಾಗಿ ಸಾಹಿತ್ಯದ ದೃಷ್ಟಿಯಿಂದ, ಅಧ್ಯಾತ್ಮದ ದೃಷ್ಟಿಯಿಂದ
ಭಾಷೆಯ ದೃಷ್ಟಿಯಿಂದ ಮತ್ತು ಏನ್ ಹೇಳ್ತಾರೆ ನ್ಯಾಯಶಾಸ್ತ್ರದ ಶೈಲಿಯಿಂದ ಕೂಡ ಆ ಈ ದ್ರವ್ಯ ಸಂಗ್ರಹ ಕೃತಿ ಒಂದು ಅತ್ಯುತ್ತಮವಾದಂತಹ ಕೃತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಯಾವುದೇ ರೀತಿಯಿಂದ ದ್ರವ್ಯ ಸಂಗ್ರಹದ ವಿಮರ್ಶೆಯನ್ನ ಮಾಡಿದ್ರು ಕೂಡ ಎಲ್ಲಾ ದೃಷ್ಟಿಯಿಂದ ದ್ರವ್ಯ ಸಂಗ್ರಹ ಒಂದು ಉತ್ತಮವಾದ ಕೃತಿಯಾಗಿ ನಮಗೆ ಕಂಡು ಬರುತ್ತೆ. ಹಾಗಾಗಿಯೇ ನಮ್ಮ ಇಡೀ ಜೈನ ಒಂದು ಸಮುದಾಯದಲ್ಲಿ ದ್ರವ್ಯ ಸಂಗ್ರಹಕ್ಕೆ ಎಲ್ಲಿಲ್ಲದ ಸ್ಥಾನ ದೊರೆತಿದೆ. ಹಾಗಾಗಿ ಈ ಒಂದು ಮಹಾತ್ಮ್ಯವನ್ನ ನಮ್ಮ ಗಮನದಲ್ಲಿ ಇಟ್ಕೊಂಡು ಮುಖ್ಯವಾಗಿ ಏನನ್ನ ಗಮನದಲ್ಲಿ ಇಟ್ಕೊಳ್ಳೋದಿದೆ, ನಮ್ಮ ಯಾವ ಜೀವನದ ಧ್ಯೇಯ ಇದೆ ಮೋಕ್ಷ ಮಾರ್ಗ, ಆ ಮೋಕ್ಷ ಮಾರ್ಗವನ್ನ ಪಡೆಯುವಂತಹ ಸಂಪೂರ್ಣ ದಾರಿಯನ್ನ, ಸಂಪೂರ್ಣ ಜ್ಞಾನವನ್ನ, ಸಂಪೂರ್ಣ ತಿಳುವಳಿಕೆಯನ್ನ, ಸಮ್ಯಕ್ ಜ್ಞಾನವನ್ನ ಆಚಾರ್ಯರು ಈ ಒಂದು ಚಿಕ್ಕ ಕಾಯ ಗ್ರಂಥದಲ್ಲಿ ತುಂಬಿಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟು ಅಮೂಲ್ಯವಾದಂತಹ ನಿಧಿಯ ರೂಪದಲ್ಲಿ ನಾವು ದ್ರವ್ಯ ಸಂಗ್ರಹವನ್ನ ನೋಡ್ಬೇಕು. ಆಗ್ಲೇ ನಮ್ಗೆ ಅದರ ಮಹಾನತೆ ಗೊತ್ತಾಗುತ್ತೆ. ಒಂದು ನಿಜವಾಗ್ಲೂ ಯಾವ ರೀತಿ ಕಲ್ಪನೆ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ನೇನು ನನ್ನ ಮರಣದ ಅಂತಿಮ ಕಾಲ ಬಂದಿದೆ, ಮತ್ತೆ ಇಲ್ಲಿವರೆಗೂ ಕೂಡ ನನಗೆ ಜಿನ್ವಾಣಿ ಅರ್ಥ ಆಗಿಲ್ಲ, ನನಗೆ ಮೋಕ್ಷ ಮಾರ್ಗದ ದಾರಿ ಅರ್ಥ ಆಗಿಲ್ಲ, ಅಥವಾ ಎಷ್ಟೋ ಶಾಸ್ತ್ರಗಳನ್ನು ಓದಿದ್ದೇನೆ ಇಲ್ಲಿವರೆಗೂ, ಆದ್ರೂ ನನಗೆ ಮೋಕ್ಷ ಮಾರ್ಗದ ಬಗ್ಗೆ ಸಂದೇಹ ಇದೆ, ಕನ್ಫ್ಯೂಷನ್ ಇದೆ. ಎರಡೂ ಒಂದು ಸ್ಥಿತಿಯಲ್ಲಿ ನೋಡಿ, ಮರಣಾಸನ್ನ ಜೀವ ಇದೆ, ಅದಕ್ಕೆ ಸಮಯ ಇಲ್ಲ. ಅಂತಹ ಜೀವಿಗೂ ಕೂಡ ದ್ರವ್ಯ ಸಂಗ್ರಹದ ಮಾಧ್ಯಮದಿಂದ, ದ್ರವ್ಯ ಸಂಗ್ರಹದ ಮೂಲಕ ತತ್ವ ವಿಚಾರವನ್ನ ತಿಳಿಸಿದ್ದೆ ಆದ್ರೆ ಆ ಜೀವಕ್ಕೆ ನೇರವಾಗಿ ಮೋಕ್ಷ ಮಾರ್ಗದ ಸಾರಭೂತವಾದ ವಿಚಾರ ಅರ್ಥ ಆಗುತ್ತೆ. ಮತ್ತು ಆ ಒಂದು ವಿಚಾರದಿಂದ ಜೀವ ತನ್ನ ಕಲ್ಯಾಣವನ್ನ ಮಾಡಿಕೊಳ್ಳೋದು ಸಾಧ್ಯ ಇದೆ. ಹಾಗಾಗಿ ನಮ್ಮ ಜೀವನವನ್ನ ಮೋಕ್ಷ ಮಾರ್ಗದಿಂದ ತುಂಬಲಿಕ್ಕೆ, ಸಮ್ಯಕ್ತ್ವದಿಂದ ಪರಿಶುದ್ಧ ಆಗಿ ಮಾಡಿಕೊಳ್ಳಿಕ್ಕೆ ಈ ದ್ರವ್ಯ ಸಂಗ್ರಹ ಕೃತಿ ಬಹಳ ದೊಡ್ಡ ಕಾರ್ಯವನ್ನ ಮಾಡೋದಿದೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವು ದ್ರವ್ಯ ಸಂಗ್ರಹದ ಅಧ್ಯಯನವನ್ನ ಮುಂದಿನ ದಿನಗಳಲ್ಲಿ ಮಾಡೋದಿದೆ. ಇವತ್ತು ನಾವು ದ್ರವ್ಯ ಸಂಗ್ರಹದ ಒಂದು ವಿಶೇಷವಾದ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾಳೆಯಿಂದ ನಮ್ಮ ದ್ರವ್ಯ ಸಂಗ್ರಹದ ಒಂದು ಗಾಹೆಗಳ ಒಂದು ಅಧ್ಯಯನವನ್ನ ಮಾಡೋದಿದೆ. ಇವತ್ತಿನ ಸಮಯ ಮುಗಿದಿದೆ. ಹಾಗಾಗಿ ಇವತ್ತಿನ ಸ್ವಾಧ್ಯಾಯವನ್ನ ವಿರಾಮ ಮಾಡೋಣ.